ಇನ್ನೊಂದು ಈಗ ಬಿಡದಿ ಟೌನ್ಶಿಪ್ ವಿಚಾರ ಇನ್ನ ಗೊಂದಲ ಇರುವಂತ ಟೈಮ್ನಲ್ಲೇ ಸರ್ ದೇವನಹಳ್ಳಿಯಲ್ಲಿ ಎಂಬಿ ಡೀಪ್ ಟೆಕ್ ಪಾರ್ಕ್ ಮಾಡೋದಕ್ಕೆ 2800 ಎಕರೆನ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಇದು ಭೂಮಿ ಸ್ವಾಧೀನ ಮಾಡಿಲ್ಲ ಅಂದರೆ ನಾವು ಹೇಗೆ ನಾವು ಏರೋಸ್ಪೇಸ್ ಪಾರ್ಕು, ಟೆಕ್ ಪಾರ್ಕು ಅಥವಾ ಹೊಸ ಟೌನ್ಶಿಪ್ಗಳು ಮಾಡ್ಬೋದು ಹೇಳಿ? ಇಡೀ ಇಂಡಿಯಾನಲ್ಲಿ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ. ಊರು ಬಿಟ್ಟು ಜನ ನಗರಗಳ ಕಡೆ, ಪಟ್ಟಣ ಕಡೆ ಬರ್ತಾ ಇದ್ದಾರೆ. ನೀವೇ ಎಷ್ಟೊಂದು ಬಾರಿ ವರದಿಯನ್ನು ತಾವು ಮಾಡಿದ್ದೀರಾ, ಬೆಂಗಳೂರು ಯಾವ ವೇಗದಲ್ಲಿ ಬೆಳೀತಾ ಇದೆ ಅಂತ. ಬಹುಶಃ ವಿ ಆರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ದ ವರ್ಲ್ಡ್. ಏಷ್ಯಾನಲ್ಲಿ ಅಂತೂ ನಂಬರ್ 1 ಇದೆ. ರಿಪೋರ್ಟ್ಸ್ ಪ್ರಕಾರ ನಾವು ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಹೆಚ್ಚು ಬೆಳೀತಾ ಇದ್ದೀವಿ. 8.5% ನಮ್ಮ ಗ್ರೋತ್ ಇದೆ. ಆ್ಯಂಡ್ ವಿ ಆರ್ ಶೆಡ್ಯೂಲ್ಡ್ ಟು ಮೇಂಟೈನ್ ದಿಸ್ ಗ್ರೋತ್ ರೇಟ್ ಟಿಲ್ 2030. ಹಾಗಿದ್ದಾಗ ನಾವು ಬಿಯಾಂಡ್ ಬೆಂಗಳೂರು ಹೋಗಬೇಕಲ್ವ, ನಮ್ಮ ಪಾಲಿಸಿನೇ ಇದೆ. ಆದರೆ ಯಾರ್ದು ರೈತರ ಜಮೀನು ಇರ್ಬೋದು, ಬೇರೆಯವ್ರ ಜಮೀನು ಇರ್ಬೋದು, ನಾವು ಒತ್ತುವರಿ ಮಾಡೋಕ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ. ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಟೌನ್ಶಿಪ್ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮಗೆ ಇಂಡಸ್ಟ್ರಿ ಬೇಡ, ನಮಗೆ ಟೌನ್ಶಿಪ್ ಬೇಡ ಅಂದರೆ ಬೇರೆ ಊರಿಗೆ ಹೋಗಲೇಬೇಕಾಗ್ತದೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಇಲ್ಲ, ಈಗ ಫಸ್ಟ್ ಆಫ್ ಆಲ್ ಈಗ ನಾವು ಎಲ್ಲಿ ನೋಟಿಫೈ ಮಾಡ್ತೀವಿ ಅಥವಾ ಎಲ್ಲಿ ನಾವು ಕೇಳ್ತೀವಿ, ಎಲ್ಲರೂ ಗೊಂದಲಗಳು ಸೃಷ್ಟಿ ಮಾಡ್ಕೊಂಡಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ ಹೇಳಿ? ನಾವೇನು ರೈತರ ಜಮೀನು ಕಸ್ಕೋತಾ ಇಲ್ಲ ಅಲ್ಲ, ಎಲ್ಲೂ ಆ್ಯಸ್ ಪರ್ ಲಾನೇ ಮಾಡ್ತಾ ಇರೋದು. ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ, ಅವ್ರ ಒಪ್ಪಂದ ತಗೋತಾ ಇದ್ದೀವಿ, ಅವ್ರ ಒಪ್ಪಿಗೆ ತಗೋತಾ ಇದ್ದೀವಿ. ಅದಾದಮೇಲೆ ಅಲ್ವಾ ನಾವು ಏನಾದರೂ ಮಾಡ್ಬೋದು. ನಾವು ಕಾನೂನು ವಿರುದ್ಧ ಮಾಡಲಿಕ್ಕಾಗುತ್ತಾ? ಅಥವಾ ನಿಮ್ಮ ಇಚ್ಛಾಶಕ್ತಿ ಇರಲಾರ್ದೆ ನಾವು ಜಮೀನನ್ನು ತೊಗೊಳಕ್ಕಾಗ್ತದಾ?